ಅಲ್ಲ ಲಲಿತಾ, ನೀನು ಪ್ಯಾಟೆಗೆ ಹೋಗೋ ಮುಂದೆ ಅದು ಇನ್ನೊಂದು ನೀನು ಮೊನ್ನೆ ನಿಮ್ಮ ಚಿಗವ ಗೊತ್ತಿಲ್ಲ ಅದಂಗೆ ಅದು ಯಾವ್ದು ಜೀನ್ಸ್ ಪ್ಯಾಂಟ್ ಟಿ ಶರ್ಟಿಂದ ತೊಗೊಂಡಿದ್ದಲ್ಲ ಅದನ್ನ ಹಾಕೊಂಬರ್ತೀನಿ ಅಂತ ಅಂದಿದ್ದಿ. ನೀನು ನೋಡಿದ್ರೆ ಇದ ಸೀರೆಯಾಗ ಬಂದಿದೆಯಲ್ಲ. ಯವ್ವ, ನಾನೇನಾರ ಈಗ ಹಾಕೊಂಬಂದ್ಬಿಟ್ಟಿದ್ರೆ ಅಷ್ಟೇ. ನಮ್ಮ ಚಿಗವ ಮನೆ ಬಿಟ್ಟು ಹೊರಗೆ ಕಳಿಸ್ತಿಳಾಗಿದ್ಲು ನೋಡು. ಅಕ್ಕಿ ಮುಂದೆ ಹಾಕೊಂಡ್ರೆ ನನ್ನ ಉಳ್ಸರ ಉಳ್ಸಾಳನ. ನಿನಗೆ ಗೊತ್ತಿಲ್ಲ ನಮ್ಮ ಚಿಗವನ ಬಗ್ಗೆ. ಮತ್ತು ಅದನ್ನೆದಕ್ಕೆ ತೊಗೊಂಡು ಹಂಗೆ ನಿಂದ ಯಾವ್ದದು ಟ್ರಂಕ್ನಾಗ ಅದನ್ನು ಹಾಕಿ ಪೂಜೆ ದಿನ ಬೀಗ ಹಾಕಿ ಅದಕ್ಕೆ ದಿನ ಪೂಜೆ ಮಾಡ್ಬೇಕಂತ ತೊಗೊಂಡೇನು? ಅಯ್ಯೋ ಇಲ್ಲ ಸವಿತಿ, ನಾ ಅದನ್ನು ಯಾವಾಗಾರ ಒಂದ್ಸಲ ಹಾಕೋತೀನಿ. ಬೇಕಾದ್ರೆ ನೋಡ್ತೀರ, ನನಗೆ ಜೀನ್ಸ್ ಪ್ಯಾಂಟ್ ಹಾಕ್ಕೋಬೇಕು, ಆಮೇಲೆ ಅದ್ರ ಮೇಲೆ ಟೀ ಶರ್ಟ್, ಈಗ ಹೊಸದು ಇದು ಬಂದವು ಕುರ್ತಾವು, ಇವು ಬಂದವು ಜೀನ್ಸ್ ಮೇಲೆ ಹಾಕೋನು ಅಂಥದ್ದು ಹಾಕ್ಕೋಬೇಕಂತ ಭಾಳ ಆಸೆ ಐತಿ. ಆದರೆ ಈಗ ಆಗಂಗಿಲ್ಲ. ಬೇಕಾದ್ರೆ ನೋಡ್ತಿರು, ಯಾವತ್ತರ ಒಂದಿನ ನಮ್ಮ ಚಿಗೋವಿಲ್ಲದಾಗ, ಇಲ್ಲಾಂದ್ರೆ ಅಕಸ್ಮಾತ್ ಮದುವೆ ಏನಾರ ಆತಂದ್ರೆ ಮದುವೆ ಆದಮೇಲಾದರೂ ಹಾಕ್ಕೋತೀನಿ. ನಾನು ಮಾತ್ರ ಬಿಡಂಗಿಲ್ಲ, ನೋಡ್ತೀರ ನೀನು. ಅದು ಯಾವಾಗೋ ಹಾಕೋನಾಕ ಈಗಲೇ ತೊಗೊಂಡಿಟ್ಕೊಂಡೇನ ನೀನು? ಅಯ್ಯ, ನನಗೆ ಹಾಕ್ಕೋಬೇಕಂತ ಅನಿಸಿದಾಗ ಇವು ಡ್ರೆಸ್ ಅವಾಗಿಂದ ಸಿಕ್ಬಿಡ್ತಾವನು. ಅದಕ್ಕೆ ಈಗಲೇ ತೊಗೊಂಡಿಟ್ಕೊಂಡು ನಾನು ಹಾಕೋತೀನಿ. ಬೇಕಾದ್ರೆ ನೋಡ್ತೀರಿ ನೀನು. ಇಲ್ಲಾಂದ್ರೆ ನಮ್ಮ ಚಿಗೋಗ ಇವಾಗಾರ ಚಲೋ ಮೂಡ್ನಾಗಿರ್ತಾವಲ್ಲ, ಅವಾಗಾರ ಅಕ್ಕಿ ಜೊತೆ ಒಂದು ಸ್ವಲ್ಪ ಮಾತಾಡಿ ಹಾಕೋತೀನಿ ನಾನು. ಬೇಕಾದ್ರೆ ನೋಡ್ತೀರಿ ನೀನು. ಸರಿ, ನಾವು ಹಾಕೋಣಂತೆ ಅಂತ ಬಾ, ಹೋಗೋಣ. ಮೊದಲು ಎಲ್ಲಿಗೆ ಹೋಗೋಣ ಈಗ? ಮೊದಲು ಈ ಫ್ಯಾನ್ಸಿ ಸ್ಟೋರಿಗೆ ಹೋಗೋಣ. ಯಾಕಂದ್ರೆ ಆಕೆ ನನ್ನ ತಂಗಿ ಹೇಳಾಳಲ್ಲ ಗಿರಿಜಾ, ಅದ್ರದ್ದು ಬ್ಲೌಸಿಂದ ಹೊಲಿಯೋಕ್ಕೆಲ್ಲ ಒಂದು ಸ್ವಲ್ಪ ಅವು ಏನವು ಗುಂಡು, ಆಮೇಲೆ ಅವು ಇವು ಡಿಸೈನಿನು ಎಲ್ಲ ನಾ ತೊಗೋಬೇಕಾ. ಅದಕ್ಕೆ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೇ ಸಿಗ್ತಾವೆ. ಅಲ್ಲಿಗೆ ಹೋಗೋಣ. ಅಲ್ಲೇ ತೊಗೊಂಡು ಆಕೆಗೆ ಬಳಿ ಮತ್ತು ಸರ ಏನೇನೋ ಬೇಕಂದ ಅವನೊಂದಿಷ್ಟು ಒಯ್ಯದೈತಿ. ಅದಕ್ಕೆ ಅಲ್ಲಿ ತೊಗೊಂಡು ಆಮೇಲೆ ಬಳಿ ಅಂಗಡಿ ಅಲ್ಲೇ ಐತಲ್ಲ ಮಗ್ಲ, ಬಳಿ ತೊಗೊಂಡು ಆಮೇಲೆ ಬೇಕಾರೆ ಸೀರೆ ಅಂಗಡಿ ಹೋಗಿ ಒಂದು ಯಾವ್ದಾರ ಚಲೋ ಬಟ್ಟೆ ತೊಗೊಂಡು ಹೋಗೋಣ ಅಂತ. ನೀನು ಸೀರೆ ತೊಗೋತೀನಿ ಅಂತ ಅಂದೆಲ್ಲ, ಅಲ್ಲೇ ಸೀರೆ ತೊಗೊಳಕೋದಾಗ ನೀನೊಂದು ಸೀರೆ ತೊಗೋ, ಆಕೆಗೆ ಬಟ್ಟೆ ತೊಗೋಬೇಕಲ್ಲ, ನಾನು ಅಲ್ಲೇ ತೊಗೋತೀನಿ. ಹೌದಾ, ಸರಿ ನಡಿ. ಹಂಗಾರ ಮತ್ತೆ ಹೊತ್ತಾಕೈತಿ. ಏನಾರ ಇನ್ನೊಂದು ಸ್ವಲ್ಪ ಇಲ್ಲೇ ಮಾತಾಡ್ಕೊತ ನಿಂತೀನಿ ಅಂದ್ರೆ ಇಲ್ಲೇ 6 ಗಂಟೆ ಆಕೈತಿ. ನಡಿ. ಏನ ಮೊದ್ಲು ಎಲ್ಲಿ ಹೋಗೋಣ? ಗಿಡಕ್ಕೆ ಹೊಡೆಯೋ ಎಣ್ಣಿದು ಅದನ್ನು ತೊಗೊಂಡು ಹೋಗೋಣ ಏನು? ಮತ್ತು ತಂಗ್ಯವ ಅವು ಸರ ಬಳಿ ತಗೋ ಅಂತ ಅಂದಲ್ಲ, ಏನು ಮೊದ್ಲು ಅದನ್ನು ತೊಗೊಳೋಣ? ಮೊದ್ಲು ತಂಗೆ ಒಂದು ಸರ ಬಳಿ ಹೇಳಲಿಲ್ಲ, ಅವ್ನು ತೊಗೊಳೋಣ. ಅವು ತೊಗೊಂಡಾದ್ಮೇಲೆ ಹಂಗೆ ಹೋಗೋ ಮುಂದೆ ಗಿಡಕ್ಕೆ ಹೊಡೆಯೋದು, ತೋಟಕ್ಕೆ ಹೊಡೆಯೋದು ಎಣ್ಣೆ ಅದನ್ನು ತೊಗೊಂಡು ಹೋದ್ರಾತು. ಮೊದ್ಲು ಈಕೆ ತಂಗೆ ಒಂದು ಮುಗಿಸ್ಬಿಡೋಣ ಬಾ. ಹ್ಞೂ ಎಣ್ಣ, ಮೊದ್ಲು ಆ ಕೆಲಸ ಮುಗಿಸ್ಬಿಡೋಣಂತೀನಿ ನಾನು. ಯಾಕಂದ್ರೆ ಆಗಲ್ಲ ಈಗ ನಾ ಬಸ್ನಾಗಿರೋಷ್ಟಿಗೆ ಒಂದು 10 ಸಲ ಫೋನ್ ಹಚ್ಚಿದ್ಲಿ. ಈಗ ಅದಕ್ಕೆ ಮೊದ್ಲಕ್ಕಿ ತೊಗೊಂಡಿಟ್ಕೊಂಡು ಆಕೆಗೆ ತೋರಿಸಿ ಸಮಾಧಾನ ಮಾಡಿಸಿ ಆಮೇಲೆ ನಮ್ದು ಬೇರೆ ಏನೇಂತ ಅದಾವ ನೋಡು ಅವ್ನು ತೊಗೊಂಡು ಹೋಗೋಣಂತ ಮನೆಗೆ. ಅಂದಂಗೆ ಕೃಷ್ಣ ಅಮ್ಮ ಬಂದಾಳಂತ ಮನೆಗೆ. ಹೌದಾ, ಮಂಜವ್ವ ಬಂದಾಳಂತೇನ? ನಾವು ಈ ಕಡೆ ಬಂದ ಒಂದು ಸ್ವಲ್ಪ ಹೊತ್ತಿಗೆ ಬಂದಾಳಂತ ನೋಡಮ್ಮ. ಅಕಸ್ಮಾತ್ ಮುಂಚೆ ಏನಾರು ಬಂದಿದ್ದಿದ್ರೆ ಅಮ್ಮನ್ನ ಮಾತಾಡ್ಸಾರ ಬರ್ತಿದ್ವಿ, ಹೌದಿಲ್ಲ? ಅಯ್ಯೋ ಹೌದಾ ಎಣ್ಣ, ಪಾಪ ಅಮ್ಮನ ನೋಡಿ ಇದಕ್ಕೆ ಊರಿಗೆ ಹೋಗಿದ್ಲಲ್ಲ, ಮಾತಾಡ್ಸೋದು ಆಗಿಲ್ಲ. ಹೆಂಗಾತು ಏನು ಊರೆಲ್ಲ ನೋಡಿದ್ದು ಅಂತಂದು ಕೇಳ್ಬೇಕಾಗಿತ್ತು. ಬಾ ಅಣ್ಣ, ಮೊದಲು ಬಡ ಎಲ್ಲ ತೊಗೊಂಡು ಮನೆಗೆ ಹೋಗೋಣ. ಅಮ್ಮನ ಮಾತಾಡ್ಸಕ್ಕೆ ಬರ್ತಿದ್ದಿಲ್ಲ ಲಗುನ. ಹಂಗೆ ಮಾಡೋಣ. ಪಾಪ ಅಮ್ಮ ನಮಗೋಸ್ಕರ ಏನೇನ ತಂದ ಅಂತ, ಅದಕ್ಕೆ ಲಗುನ ಇಲ್ಲಿ ಏನೇನೈತೆ ನೋಡು ತೊಗೊಂಡು ಹೋಗ್ಬಿಡೋಣಂತ ಮನೆಗೆ. ಯಾರದಿರಿ ಅಂಗಡ್ಯಾಗ? ಬರ್ರಿ ಮೇಡಮ್ನಾರ, ಬರ್ರಿ. ಏನು ಬೇಕಾಗಿತ್ತು ನಿಮ್ಗೆ? ನಮ್ಗೊಂದು ಸ್ವಲ್ಪ ಹೊಸ ಡಿಸೈನಿಂದ ಕಿವೇನು, ಆಮೇಲೆ ನೆಕ್ಲೆಸ್ ಅವೆಲ್ಲ ಬೇಕಾಗಿತ್ತು ರೀ. ಓ ಹೌದನ್ರಿ ಮೇಡಮ್ನಾರ, ಬರ್ರಿ. ಈ ಕಡೆ ಎಲ್ಲ ಹಾಕೈತೆ ನೋಡ್ರಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಹುಡುಕ್ರಿ, ನಾ ಅದನ್ನು ಆ ಥರದ್ದು ತೆಗೆದು ಕೊಡ್ತೀನಿ ನಿಮ್ಗೆ. ಸರಿ ರೀ ಮೇಡಮ್ನಾರ. ಎಲ್ಲ ಹೊಸ ಡಿಸೈನ್ ಅದಾವಿಲ್ರಿ? ಮತ್ತು ಹಳೇವಿ ಅವು ಬೇಡ್ರಿಪ್ಪ. ನಮ್ಮ ತಂಗಿ ಮೊದಲೇ ಹೇಳಿ ಕಳ್ಸಾಳ್ರಿ, ಹೊಸ ಡಿಸೈನ್ ಇದ್ದಿದ್ವು ತೋರ್ಸಂತ ಹೇಳಿ ತೋರಿಸ್ತಾರವರು ಅಂತಂದು. ನಿಮ್ಮ ಅಂಗಡಿ ಹೆಸರು ಹೇಳಿದ್ರಿಪ್ಪ, ಅದಕ್ಕೆ ನಿಮ್ಮ ಅಂಗಡಿ ಹುಡ್ಕೊಂಬಂದೀವಿ. ಮತ್ತೊಂದು ಸ್ವಲ್ಪ ಚಲೋದು ಕೊಡ್ರಿ ನೀವು. ಅಯ್ಯೋ ಮೇಡಮ್ನಾರ, ನಮ್ಮ ಅಂಗಡಿಯಾಗೆಲ್ಲ ನಾವು ತರಿಸೋದು ಹೊಸ ಡಿಸೈನ್ ರೀ. ಹಳೆ ಡಿಸೈನು ಯಾವೂ ಇಟ್ಟೇ ಇಲ್ಲ ರೀ. ನೀವು ನೋಡ್ರಿ ಇದ್ರಾಗ ನಿಮ್ಗೆ ಯಾವ್ದು ಇಷ್ಟ ಆಕೈತೆ ಅಂತಂದು. ಅಲ್ಲಿತವ ಎಲ್ಲ ಚಂದದಾವಲ್ಲ ಸರ, ನಾನು ಒಂದು ತೊಗೋತೀನ. ತಗೋ, ನಾನು ಗಿರ್ಜಾವ್ಗ ತೊಗೋತೀನಿ. ನಿನಗೂ ಯಾವ್ದು ಚಂದ ಅನಿಸ್ತೈತಿ ನೋಡಿ ತಗೋ. ಅಣ್ಣ, ಇಲ್ಲ ಒಂದು ಅಂಗಡಿ ಐತಲ್ಲ ಬಾ, ಇಲ್ಲೇ ಹೋಗೋಣ. ಅಕ್ಕರ ಯಾರದಿರಿ ಅಂಗಡ್ಯಾಗ? ಬರ್ರಿ ಸರ್ ಒಳಗಡೆ. ಏನು ಬೇಕಾಗಿತ್ತು ನಿಮಗೆ? ಅಕ್ಕರ ನಮ್ಗೊಂದು ಸ್ವಲ್ಪ ಹೊಸದು ಸರ, ಆಮೇಲೆ ಕ್ಯುಬೇನು, ಬಳಿ ಇಂಥವೆಲ್ಲ ಬೇಕಾಗಿತ್ತು ರೀ. ಒಂದು ಸ್ವಲ್ಪ ಚಲೋ ನೀವು ಆರಿಸ್ಕೊಡ್ತೀರನ್ರಿ? ಸರ್ ಇಲ್ಲೇ ಇದಾವೆ ನೋಡಿ, ಎಲ್ಲ ಥರ ಹೊಸ ಡಿಸೈನಿಂದು ಎಲ್ಲ ಥರ ನೆಕ್ಲೆಸ್ಸು, ಕಿವೇನು ಎಲ್ಲ ಅದಾವೆ ನೋಡ್ರಿ. ನೀವು ಯಾವುದಂತೀರಿ ಅದನ್ನು ತೆಗೆದು ಕೊಡ್ತೀನಿ ರೀ. ಯಾಕಂದ್ರೆ ನಾನು ಆರಿಸಿದ್ದು ನಿಮಗೆ ಇಷ್ಟ ಆಗುತ್ತೋ ಏನಿಲ್ಲ ಗೊತ್ತಿಲ್ವಲ್ಲ, ಅದಕ್ಕೆ ನೀವೇ ನೋಡಿ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನೇ ತಗೊಳ್ಳಿ. ಲಲಿತವ್ವ, ಇದು ನೋಡಿ ಎರಡನೇದು ಚಂದಿಲ್ಲ ಸರ? ಬರ್ರಿ ಸರ್ ನೋಡಿ, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ನೋಡಿ ಫಸ್ಟ್.
ಅಣ್ಣ ಅಲ್ಲಿ ಯಾರೋ ಇಬ್ಬರು ಹೆಣ್ಮಕ್ಳು ಇದ್ದಂಗೆ ಅದಾರ, ಅವರಿಗೆ ಕೇಳೋ ನಾನು ಅವ್ರು ಆರಿಸ್ಕೊಡ್ತಾರ ಏನು. ಹಲೋ, ಹಾಂ ಸರ್, ನೀವು ನೋಡ್ತೀರಿ ನನಗೊಂದು ಕಾಲ್ ಬಂದಿದೆ, ನಾನು ಮಾತಾಡ್ಬಿಟ್ಟು ಬರ್ತೀನಿ. ಹಾಂ ಸರಿ ರೀ ಮೇಡಮ್ ಅವರ. ಹಾಂ ಹಲೋ ಹಲೋ ಹಲೋ. ಹಾಂ ಸವಿತಿ, ನಂಗಂತೂ ಇದು ಮೂರನೇದು ಇಷ್ಟ ಆಗೈತಿ. ಇದೇ ಚಂದ ಅನ್ನಿಸ್ತೈತಲ್ಲ ನಮ್ಮ ಗಿರಿಜವ್ಗ. ಹಾಂ, ಇದನ್ನ ತಕ್ಕೊಡು ಅಂತ ಅಂತೀನಿ. ನಿನಗೆ ಯಾವ್ದು ಬೇಕು? ನನಗೆ ಇಲ್ಲಿ ಕೆಳಗಿಂದ ಎರಡನೇದು ಐತಲ್ಲ, ಹಾಂ ಅದು ಚಂದ ಐತಿ, ನಂಗೆ ಅದ ಇಷ್ಟ ಆಯ್ತು, ಅದನ್ನ ತೊಗೋತೀನಿ ನಾನು. ನಿಂದು ಮಸ್ತ್ ಐತೆ ನೋಡ್ಲಿ. ತಡಿ, ಅವ್ರು ಬರಲಿ, ತಕ್ಕೊಡ್ತೀನಿ ಅಂತ ಅಂದಾರಲ್ಲ, ಅವ್ರು ತಕ್ಕೊಟ್ಮೇಲೆ ಇನ್ನೊಂದ್ಸಲ ನೋಡಿ ಎಲ್ಲ ಸರಿ ತಾನೇ ಏನಿಲ್ಲ ಅನ್ನೋದು ನೋಡಿ ತೊಗೊಂಡ್ರಾತ. ಹಂಗೆ ಮಾಡಂತಡಿ. ಮೇಡಮ್ನರ ನಿಮ್ಗೆ ರೀ ಮೇಡಮ್ನರ ಒಂದು ಸ್ವಲ್ಪ ನಮಗೂ ಒಂದು ಸ್ವಲ್ಪ ಇವು ನಕ್ಲೇಸ್ ಬಡಿ ಇಂಥ ಒಂದು ಸ್ವಲ್ಪ ಆರಿಸ್ಕೊಡ್ರಿ ಮೇಡಮರ, ನಮಗೆ ಗೊತ್ತಾಗವಲ್ದು. ಸರ, ನಿಮಗೆ ಎಂಥದ್ದು ಬೇಕು ಕಿವೇನು ಬಳಿ ನೀವೇ ಆರಿಸ್ಕೊರಿ, ನಾವಿದಕ್ಕೆ ನಿಮಗೆ ಆರಿಸ್ಕೊಡ್ಬೇಕು. ಅಯ್ಯ ಮೇಡಮ್ನಾರ, ನೀವು ಯಾಕ್ರಿ ನೀವು ಸಿಡಕ್ ಅಂತೀರಿ? ಏನೋ ನೀವು ನೋಡಕ್ಕೆ ಕುಂತಿದ್ರಲ್ಲ, ಹಂಗೆ ನಮಗೂ ಒಂದೆರಡು ಸರಾನ ಬಳಿನ ಹುಡುಕೊಡ್ರಿ ಅಂತ ಅಂದ್ವಿ, ಅಷ್ಟಕ್ಕೆ ಯಾಕ್ರಿ ನೀವು ಹಿಂಗೆ ಮಾಡ್ತೀರಿ? ಹಲೋ ಸರ್, ನಿಮಗೆ ಬೇಕಂದ್ರೆ ನೀವೇ ಹೋಗಿ ಹುಡುಕೋರಿ, ಯಾಕೆ ನಿಮ್ಗೆ ಏನು ಕಣ್ಣಿಲ್ಲನ? ಹೋಗಿ ನೀವೇ ನೋಡ್ರಿ, ನಮಗೆ ಯಾಕೆ ಕೇಳ್ತೀರಿ? ಅದು ಮೇಡಮರ, ಅಷ್ಟ್ಯಾಕೆ ಸಿಟ್ಟು ಮಾಡ್ಕೋತೀರಿ? ನಮ್ಮ ತಂಗಿಗೆ ಒಂದು ಸ್ವಲ್ಪ ಸರ ಬಳಿ ಬೇಕಾಗಿತ್ತು ರೀ, ನಮಗೆ ಗೊತ್ತಾಗಲ್ಲಲ್ಲ, ಹಾಗಾಗಿ ನೀವು ಹೆಂಗೋ ನೋಡಕ್ಕೆ ಕುಂತಿದ್ರಲ್ಲ, ಅದಕ್ಕೆ ಒಂದು ಸ್ವಲ್ಪ ನೋಡಿ ಕೊಡ್ರಿ ಅಂತ ಹೇಳಿದ್ವಿ ರೀ. ನೋಡ್ರಿ ಸರ, ನಿಮಗೆ ಯಾವ್ದು ಬೇಕೋ ಅದನ್ನು ತಗೋರಿ. ಸುಮ್ಮನೆ ಯಾವುದಾದ್ರು ನೆಪ ಹೇಳಿ ನಮ್ಮನ್ನ ಮಾತಾಡ್ಸೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ನಿಮಗೆ ಎಂಥದ್ದು ಬೇಕಂತದ್ದು ಹುಡ್ಕೋ ಹೋಗ್ರಿ, ನಮಗೆ ಕೇಳಕ್ಕೆ ಬಂದುಬಿಟ್ರಿ ಇಲ್ಲಿ. ಅಷ್ಟಕ್ಕೂ ನಿಮ್ಗೇನು ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ಅಂಗಡಿಯಾಗ ಒಬ್ಬಾಕಿ ಹೆಣ್ಮಗಳು ಅದಾಳ ನೋಡ್ರಿ, ಆಕೆಗೆ ಹೇಳ್ರಿ, ಆಕೆ ಹುಡುಕೊಡ್ತಾಳೆ, ತೊಗೊಂಡು ಹೋಗ್ರಿ. ಅದನ್ನ ಬಿಟ್ಟು ಏನೇನೋ ಸುಳ್ಳು ನೆಪ ಒಡ್ಡಿ ನಮ್ಮನ್ನು ಮಾತಾಡ್ಸ್ಬೇಕಂತ ಬರ್ತಾರೆ ಇವರು. ಅಯ್ಯ ಮೇಡಮ್ನಾರ, ನಿಮ್ಮದು ಭಾರಿ ಆಯ್ತು ಬಿಡ್ರಿ, ಏನೋ ನಮಗೆ ಒಂದು ಸ್ವಲ್ಪ ಗೊತ್ತಾಗಲ್ಲ, ಒಂದು ಸ್ವಲ್ಪ ನೋಡ್ಕೊಡ್ರಿ ಅಂತಂದ್ರೆ ನೀವು ಯಾಕ್ರಿ ಹಂಗೆ ಮಾಡ್ತೀರಿ? ಅಂಗಡಿ ತನಕ ಬರೋದು ಗೊತ್ತಾಗತ್ತಾ? ಅಂಗಡಿಗೆ ಬಂದಮೇಲೆ ತೊಗೊಳೋದು ಗೊತ್ತಾಗಲ್ಲ ಅಂದ್ರೆ ನಿಮ್ಗೆ? ಈ ಥರ ಎಲ್ಲ ನಕ್ರ ಮಾಡಿ ಹೆಣ್ಮಕ್ಳನ್ನ ಮಾತಾಡ್ಸೋರನ್ನ ನಾವು ಭಾಳ ಜನ ನೋಡ್ಬಿಟ್ಟಿವ್ರಿ. ನಮ್ಮನ್ನು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಬೇಕಂದ್ರೆ ಹೋಗಿ ತಗೋರಿ, ಇಲ್ಲಾಂದ್ರೆ ಬಿಡ್ರಿ, ನಮಗೆ ಕೇಳಕ್ಕೆ ಬಂದಾರ ಇಲ್ಲಿ. ಮೇಡಮ್ನಾರ, ನಿಮ್ಮನ್ನ ನಮ್ಮ ಊರಾಗ ಎಲ್ಲೂ ನೋಡ್ದಂಗೆ ಆಗೈತ್ರಿ, ಏನೋ ಪರಿಚಯದಾರ ಅಂತ ಅನಿಸ್ತು, ಅದಕ್ಕೆ ಏನೋ ಒಂದು ಸ್ವಲ್ಪ ಕೇಳಿದ್ವಿ ಬಿಡ್ರಿ, ತಪ್ಪಾತ್ ಬಿಡ್ರಿ, ಕೇಳಂಗಿಲ್ಲ. ನಿಮ್ಮನ್ನೆಲ್ಲೋ ನೋಡಿದ್ವಿ, ನಿಮ್ಮನ್ನ ಒಂದ್ಸಲ ಮಾತಾಡ್ಸಿದ್ವಿ ಅಂತ ಈ ಥರ ಸುಳ್ಳು ನೆಪ ಎಲ್ಲ ಹೇಳಿ ಮಾತಾಡ್ಸಕ್ಕೆ ಬರಬೇಡ್ರಿ ನೀವು. ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊರಿ. ಇಲ್ಲೇನು ಬೇರೆ ಹೆಣ್ಮಕ್ಳು ಯಾರು ಇಲ್ಲನೇ ಇಲ್ಲ ಅಂದ್ರೆ ನಿಮ್ಗೆ? ನಾವಿಬ್ಬರ ಕಾಣಿಸ್ತೀವನ? ಬೇಕಾದ್ರೆ ಅವ್ರು ಬೇರೆಯವ್ರಿಗೆ ಕೇಳ್ಕೋಗ್ರಿ. ಈ ಥರ ಸುಳ್ಳು ಆ ನೆಪ ಈ ನೆಪ ಹೇಳಿ ನಮಗೇನಾರು ಮಾತಾಡ್ಸಕ್ಕೆ ಬಂದ್ರಿ ಸರಿ ಇರಲ್ಲ ನೋಡ್ರಿ. ಅಯ್ಯ ನಿಜ ರೀ ಮೇಡಮರ, ಹಿಂದೆ ಅದಾರ ಚುಡಿದಾರ ಹಾಕೊಂಡಾರಲ್ಲ, ಅವ್ರನ್ನ ನಮ್ಮ ಊರಾಗ ನಾನು ನೋಡ್ದಂಗೆ ಆಗಿದ್ದೀರಿ, ಅದಕ್ಕೆ ಮಾತಾಡ್ಸಿದ್ದೀರಿ ಪ. ನಿಜ ರೀ, ನಿಮ್ದು ಯಾವ ಊರು ಹೇಳ್ರಿ? ನಮ್ಮೂರು ತೊಗೊಂಡು ನೀವೇನು ಮಾಡ್ತೀರಿ? ನಿಮಗೆ ಇದಕ್ಕೆ ಬೇಕಾಗೈತಿ? ನಮ್ಮೂರು ಯಾವ್ದಾರ ಯಾಕಾಗಿರಲಿ, ನಿಮ್ದು ಎಷ್ಟು ಕೆಲಸ ಐತೆ ಅಷ್ಟು ನೋಡ್ಕೊರಿ ನೀವು. ಸುಮ್ಮನೆ ಆ ನೆಪ ಈ ನೆಪ ಹೇಳ್ಕೊಂತ ನಮ್ಮ ಹೆಸರು, ಊರು, ಅಡ್ರೆಸ್ಸು, ತಾಯಿ ಹೆಸರು, ತಂದೆ ಹೆಸರು, ನಿಮ್ಮ ಅಕ್ಕನ ಹೆಸರು, ತಂಗಿ ಹೆಸರು, ಅಣ್ಣನ ಹೆಸರು, ತಮ್ಮನ ಹೆಸರು ಅಂತ ಇಡೀ ನಮ್ಮ ಖಾನ್ದಾನದ ಹೆಸರು ಕೇಳಿ ನಮ್ಮನ್ನು ಪರಿಚಯ ಮಾಡ್ಕೊಂಡು ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ರಿ ಅಂತಂತೀರಿ. ಮೊಬೈಲ್ ನಂಬರ್ ತೊಗೊಂಡ್ಮೇಲೆ ಹಂಗೆ ಮೆಸೇಜ್ ಮಾಡ್ತೀರಿ, ಮೆಸೇಜ್ ಮಾಡಿ ಹಂಗೆ ಕಾಲ್ ಮಾಡ್ತೀರಿ, ಹಂಗೆ ವಿಡಿಯೋ ಕಾಲ್. ಇವೆಲ್ಲ ನಮಗೇನು ಗೊತ್ತಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಯಪ್ಪ ಮೇಡಮ್ನಾರ, ನಮ್ಗೆ ಅಷ್ಟೆಲ್ಲ ಮಾಡೋಕೆ ಪುರ್ಸೊತ್ತಿಲ್ರಿ. ನಮ್ಮ ಹೊಲದಾಗ ನಮಗೆ ಕೆಲಸ ರಗಡ್ ಬಿದ್ದವ್ರಿ. ನೀವು ಈಗೇನು ಹೇಳಿದ್ರಲ್ಲ, ಅದನ್ನ ಯಾವುದನ್ನು ಮಾಡೋಕೆ ನಮ್ಗೆ ಪುರ್ಸೊತ್ತಿಲ್ರಿ. ಮೇಡಮರ, ನಿಮ್ದು ಏನು ಕೆಲಸ ಐತೆ ನೋಡ್ರಿ, ಅದನ್ನು ನೀವು ನೋಡ್ಕೊ ಹೋಗ್ರಿ. ಯಪ್ಪ ತಪ್ಪಾತ್ರಿಪ್ಪ, ದೊಡ್ಡ ನಮಸ್ಕಾರ. ನಿಮಗೆ ಕೇಳಿದ್ವಲ್ಲ, ನಮ್ದು ದೊಡ್ಡ ತಪ್ಪ್ರಿ, ಬೇಡ್ರಿ. ನಿಮಗೇನು ಬೇಕು ನೋಡ್ರಿ, ನೀವೇ ನೋಡ್ಕೊ ಹೋಗ್ರಿ. ಹೌದ್ರಿ ಮೇಡಮರ, ತಪ್ಪಾತ್ರಿಪ್ಪ. ಇನ್ನೊಂದ್ಸಲ ನಿಮ್ಗೆ ನಿಮ್ಮ ತಂಟೆಗೂ ಬರೋಂಗಿಲ್ಲ, ನಿಮ್ಮ ಕಡೆ ತಿರುಗೂ ನೋಡೋಂಗಿಲ್ಲ. ಹೋಗ್ರಿ ಮೇಡಮರ, ಹೋಗ್ರಿ. ಹಂಗೆ ಬರ್ರಿ ದಾರಿಗೆ ನಡಿಲಿ ಸೈತಿ. ಆ ಕಡೆ ನಿಂತಾಳಕಿ ಫೋನಾಗ ಮಾತಾಡ್ಕೊಂತ, ಇಲ್ಲಿ ಇಷ್ಟೊಂದು ಗಿರಾಕಿ ಬಂದಾರ, ಈಗ ಇಲ್ಲಿ ನೋಡಬಿಟ್ಟು ಅಲ್ಲಿ ಹೋಗಿ ಫೋನಾಗ ಮಾತಾಡ್ಕೊಂಡು ನಿಂತ. ನಡಿ, ಆಕಿ ಕರ್ಕೊಂಬಂದು ಲಘು ಯಾವ್ಯಾವ ಸರ ಹುಡುಕಿವ್ ನೋಡು, ಅವ್ನು ತೊಗೊಂಡು ಹೋಗೋಣ ಬಾ. ಇಲ್ಲಿಂತ ಹಂಗೆ ಏನೇ ನೆಪ ಹುಡ್ಕೊಂತ ಮಾತಾಡ್ಸಕ್ಕೆ ಬರ್ತಾರ. ನಡಿ. ಏನು ಲೇಪ ಇದು? ನಾವು ಏನು ಕೇಳಬಾರ್ದು ಕೇಳಿವಿ ಅವರಿಗೆ. ಹಾಂ, ನಮಗೆ ಸರ ಹುಡ್ಕಕ್ಕೆ ಗೊತ್ತಾಗಂಗಿಲ್ಲ, ಸ್ವಲ್ಪ ನೀವೇ ಹುಡುಕೊಡ್ರಿ ಮೇಡಮರ ಅಂತ ಅಂದ್ವಿ. ಇಷ್ಟುದ್ದ ಮಾತಾಡೋದ ಇವರು? ಹ್ಞೂ ಏನ, ನನಗೂ ಅದ ಆಶ್ಚರ್ಯ ಆಗೊಂದೈತಿ. ಯಪ್ಪ ದೇವ್ರೆ, ನಡಿಯಣ್ಣ, ನಾವ ಹುಡ್ಕೋಣ. ಇಲ್ಲಂದ್ರೆ ತಂಗ್ಯವ್ಗ ವಿಡಿಯೋ ಕಾಲ್ ಮಾಡಿದ್ರಾತು, ಇಲ್ಲ ಫೋಟೋನಾರು ಕಳ್ಸಿದ್ರಾತು. ನಡಿ. ಯಪ್ಪ, ಯಾರಿಗೂ ಕೇಳೋದು ಬೇಡಪ್ಪ. ಯಪ್ಪ, ಮೊದಲು ತಂಗ್ಯವ್ಗ ಫೋನ್ ಹಚ್ಚು. ಯಪ್ಪ.